ನಮಸ್ಕಾರ ಸ್ನೇಹಿತರೆ, ನಾಳೆ ಜೂನ್ 16 ಮಂಗಳವಾರ. ನಾಳೆಯಿಂದ 66 ವರ್ಷ. ಈ 7 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು ಖಜಾನೆ ಫುಲ್ ದುಡ್ಡು ದುಡ್ಡು ಅಂತ ಹೇಳಬಹುದು. ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ಒಂದು ಜೂನ್ 16 ಮಂಗಳವಾರ ಅಂದ್ರೆ ನಾಳಿನ ಜೂನ್ 16 ಮಂಗಳವಾರದಿಂದ ಮುಂದಿನ 66 ವರ್ಷ ಈ 7 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು ಖಜಾನೆ ಫುಲ್ ದುಡ್ಡು ದುಡ್ಡು ಅಂತ ಹೇಳಬಹುದು. ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಬೀಳ್ತಾ ಇರೋದ್ರಿಂದ ನಿಮ್ಗೆ ಈ ಒಂದು ದಿನ ಬಹಳ ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ವಿದೇಶಕ್ಕೆ ತೆರಳತಕ್ಕಂಥ ನಿಮ್ಮ ಕನಸು ನನಸಾಗತ್ತೆ. ಜೊತೆಗೆ ಕನಸಿನಲ್ಲಿಯೂ ಕೂಡ ನಿರೀಕ್ಷಿಸಿದ ಶುಭ ಬೆಳವಣಿಗೆಗಳು ನೀವು ನಿಮ್ಮ ಜೀವನದಲ್ಲಿ ನೋಡ್ತಾ ಹೋಗಬಹುದು. ವಿವಾಹ ಪ್ರಯತ್ನಗಳು ನಿಮಗೆ ಫಲವನ್ನ ತಂದುಕೊಡುತ್ತೆ. ನಿಮ್ಮ ನಿರೀಕ್ಷೆಯಂತೆಯೇ ಜೀವನ ಸಿಗುತ್ತೆ. ಆದಾಯದಲ್ಲಿ ಹೆಚ್ಚಳವಾಗುತ್ತೆ. ವೈಯಕ್ತಿಕ, ಆರ್ಥಿಕ ಮತ್ತೆ ಕೌಟುಂಬಿಕ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿದು ನೆಮ್ಮದಿಯುತ ಜೀವನ ನಿಮ್ಮದಾಗತ್ತೆ ಅಂತ ಹೇಳಬಹುದು. ಹೊಸ ಪ್ರಯತ್ನಗಳು ಈಗ ನಿಮ್ಗೆ ಫಲ ಕೊಡ್ತಕ್ಕಂಥ ಸಂದರ್ಭ ಶುರುವಾಗ್ತಾ ಇದೆ. ಹೀಗಾಗಿ ನಿಮ್ಮ ಕಠಿಣ ಪರಿಶ್ರಮವನ್ನ ಅನುಸರಿಸಿ ನಡೆದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನು ನೀವು ಗಳಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪ್ರೇಮ ಜೀವನ ಕೂಡ ಅತ್ಯದ್ಭುತವಾಗಿ ಮುಂದುವರಿತಾ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನೀವು ಮನೆಯವರಿಗೆ ವಿಷಯವನ್ನ ಮುಟ್ಟಿಸೋದ್ರಿಂದಲೂ ಕೂಡ ನೀವು ಪ್ರೀತಿಸಿದವರನ್ನ ನೀವು ಪಡೆದುಕೊಳ್ಳಬಹುದು. ಮನೆಯವರು ನಿಮ್ಮ ಪ್ರೀತಿಗೆ ಒಪ್ಪಿಗೆಯನ್ನು ಕೂಡ ಸೂಚಿಸ್ತಾರೆ. ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಆರಂಭ ಮಾಡಿ. ಈ ಒಂದು ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರದಿಂದ ಧನ ಸಂಪತ್ತು ವೃದ್ಧಿ ಆಗತ್ತೆ. ಅಪಾರ ಧನ ಸಂಪತ್ತು ಲಭಿಸೋದ್ರೊಂದಿಗೆ ಸಮಾಜದಲ್ಲಿ ಹೆಚ್ಚಿನ ಗೌರವ, ಖ್ಯಾತಿ ಎಲ್ಲವನ್ನ ಕೂಡ ಪಡೆದುಕೊಳ್ತಕ್ಕಂಥ ಯೋಗ ಈಗ ನಿರ್ಮಾಣವಾಗ್ತಾ ಇದೆ ಅಂತ ಹೇಳಬಹುದು. ಈ ಅವಧಿಯಲ್ಲಿ ನೀವು ಎಲ್ಲಾ ರೀತಿಯಿಂದಲೂ ಅಪಾರ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತೆ. ಹಾಗಾಗಿ ನೀವು ಸಾಕಷ್ಟು ಶುಭವಾದದ್ದನ್ನೇ ಈ ಸಂದರ್ಭದಲ್ಲಿ ನೋಡ್ತಾ ಹೋಗ್ತೀರಾ. ಅದ್ಭುತವಾದ ಯಶಸ್ಸು ಗಳಿಸುವ ಸಂಭವ ಕೂಡ ಇದ್ದು ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅಪಾರ ಲಾಭ ದೊರಕುವ ಯೋಗ ಕೂಡ ಇದೆ. ವಿಶೇಷವಾಗಿ ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ, ಹೂಡಿಕೆ ಈ ಒಂದು ಸಂದರ್ಭದಲ್ಲಿ ಅಪಾರ ಧನ ಲಾಭವನ್ನ ತಂದುಕೊಡುತ್ತೆ. ಸಂಕಷ್ಟಗಳಿಂದ ನಿಮ್ಮನ್ನ ಪಾರು ಮಾಡುತ್ತೆ. ಈ ಅವಧಿಯಲ್ಲಿ ನೀವು ಅಪೂರ್ಣ ಕೆಲಸಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸೋದ್ರೊಂದಿಗೆ ನೀವು ಕಳೆದು ಹೋದ ಹಣವನ್ನ ವಾಪಸ್ ಪಡ್ಕೊಳ್ತೀರಾ. ಅತ್ಯಂತ ಹೆಚ್ಚಿನ ಲಾಭವನ್ನ ಕೂಡ ಕಾಣ್ತೀರಾ. ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಅದ್ಭುತ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಈ ಅವಧಿಯಲ್ಲಿ ನೀವು ಅಂದ್ಕೊಂಡಂತಹ ಎಲ್ಲಾ ಕೆಲಸವನ್ನ ಅದ್ಭುತವಾಗಿ ಮಾಡಿ ಮುಗಿಸ್ತೀರಾ. ಇನ್ನು ನೀವು ವಾಹನ ಅಥವಾ ಹೊಸ ಮನೆ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಈ ಒಂದು ಸಂದರ್ಭದಲ್ಲಿ ಆ ವಿಚಾರದಲ್ಲೂ ಕೂಡ ಶುಭ ಫಲಗಳನ್ನ ಪಡೆದುಕೊಳ್ತೀರಾ. ಅತ್ಯಂತ ಹೆಚ್ಚಿನ ಲಾಭವನ್ನ ಕೂಡ ಗಳಿಸ್ತೀರಾ. ಈ ಅವಧಿಯಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ಹೀಗಾಗಿ ನಿಮ್ಮಲ್ಲಿ ಉತ್ಸಾಹ ಕೂಡ ಹೆಚ್ಚಿಗೆ ಆಗತ್ತೆ. ನಿಮ್ಮ ಕೆಲಸಗಳನ್ನ ನೀವು ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿ ಆಗ್ತೀರಾ. ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೀನ ರಾಶಿ, ವೃಶ್ಚಿಕ ರಾಶಿ, ಧನುರ್ ರಾಶಿ, ತುಲಾ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಾತೆ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.